ದಾನ ಮಾಡುವುದಕ್ಕೆ ದೌಲತ್ತು ಇರಬೇಕಿಲ್ಲ, ದೊಡ್ಡ ಮನಸ್ಸಿರಬೇಕು ಎನ್ನುವ ಮಾತಿಗೆ ಬಾಗಲಕೋಟೆಯ ಈ ವೃದ್ಧೆ ಜೀವಂತ ಸಾಕ್ಷಿಯಾಗಿದ್ರು. ಬರೋಬ್ಬರಿ 60 ವರ್ಷಗಳ ಕಾಲ ತೇರದಾಳದ ರಸ್ತೆಯಲ್ಲಿ ತರಕಾರಿ ಮಾರುತ್ತಾ ತಾವು ಕಂಡಿದ್ದ ಪ್ರಭುಲಿಂಗೇಶ್ವರನ ಪಾದಕ್ಕೆ ಕೋಟಿಗಟ್ಟಲೆ ಪ್ರೀತಿಯನ್ನಷ್ಟೇ ಅಲ್ಲ, ಲಕ್ಷಾಂತರ ರೂಪಾಯಿ ಮೌಲ್ಯದ ದಾನವನ್ನ ಅರ್ಪಿಸಿದವರು ಈ ದಾನಜ್ಜಿ. ಆದ್ರೆ ಇಡೀ ಊರಿಗೆ ದೇವತೆಯಾಗಿದ್ದ ಈ ಜೀವಕ್ಕೆ ತನ್ನವರು ಎನ್ನುವವರಿಂದಲೇ ಅದೆಂಥ ಕ್ರೂರ್ಯ ಅಂತ್ಯ ಎದುರಾಯಿತು ಗೊತ್ತಾ? ಆ ಮನ ಕಲಕುವ ಕತೆಯೇ ಇವತ್ತಿನ ವಿಡಿಯೋ. ಅವರ ಹೆಸರು ಚಂದ್ರವ್ವ ನೀಲಗಿ. ಆದ್ರೆ ಎಲ್ಲರೂ ಅವರನ್ನ ಪ್ರೀತಿಯಿಂದ ಕರೆಯುತ್ತಿದ್ದದ್ದು ದಾನಜ್ಜಿ ಅಂತಲೇ. ಬಾಗಲಕೋಟೆ ಜಿಲ್ಲೆಯ ಜಗದಾಳ ಗ್ರಾಮದ ಈ ತಾಯಿ ತನ್ನ ಹಸಿವಿಗಿಂತ ದೇವರ ಸೇವೆಯನ್ನೇ ದೊಡ್ಡದಾಗಿ ಕಂಡವರು. 2022ರಲ್ಲಿ ಅವರು ಮಾಡಿದ ಕೆಲಸಕ್ಕೆ ಇಡೀ ನಾಡೇ ಬೆರಗಾಗಿತ್ತು. ತಾನು ತರಕಾರಿ ಮಾರಿ ಅತಿ ಕಷ್ಟದಿಂದ ಕೂಡಿಟ್ಟಿದ್ದ 16 ಲಕ್ಷ ರೂಪಾಯಿ ಹಣದಲ್ಲಿ ಪ್ರಭುಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಗೆ 20 ಕೆಜಿಯ ಸುಂದರ ಬೆಳ್ಳಿ ಬಾಗಿಲನ್ನು ಮಾಡಿಸಿದ್ರು. ಅಷ್ಟೇ ಅಲ್ಲ, ಭಕ್ತರಿಗಾಗಿ ದೇವಸ್ಥಾನದಲ್ಲಿ ಕೊಠಡಿಯನ್ನೂ ನಿರ್ಮಿಸಿಕೊಟ್ಟಿದ್ರು. ಅವರ ಅತೀ ಸಾಮಾನ್ಯ ಬದುಕಿನ ಒಳಗೊಂದು ಅಸಾಮಾನ್ಯ ದಾನಿಯ ಗುಣವಿತ್ತು. ಆದರೆ ಕಣ್ಣ ಮುಂದೆ 11 ಎಕರೆ ಆಸ್ತಿ ಕಂಡಾಗ ಅಣ್ಣನ ಮಕ್ಕಳಿಗೆ ಅಜ್ಜಿಯ ದಾನ ಧರ್ಮಗಳೆಲ್ಲ ಮರೆತು ಹೋಗಿತ್ತು. ಆಸ್ತಿಯ ಮೇಲಿನ ವ್ಯಾಮೋಹ ಮನುಷ್ಯನನ್ನ ಮೃಗವಾಗಿಸುವುದು ಇದೇ ಮೊದಲೇನಲ್ಲ. ಜನವರಿ 13ರಂದು ಭೂಮಿ ಸರ್ವೆ ನಡೆಯುವ ಸಂದರ್ಭದಲ್ಲಿ ಅಜ್ಜಿಯನ್ನು ಮುಗಿಸಲು ಸಂಚು ರೂಪಿಸಲಾಗಿತ್ತು. ಮೊದಲು ಕಾಲುವೆಗೆ ತಳ್ಳಿ ಆಕಸ್ಮಿಕ ಅಪಘಾತವೆಂದು ನಾಟಕವಾಡಿದ್ರು. ಬಳಿಕ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯುವ ನೆಪದಲ್ಲಿ ತಾವೇ ಕೊಲೆ ಮಾಡಿದ್ರು. ಯಾವ ಕೈಗಳು ದಾನ ಮಾಡುವುದನ್ನು ಮಾತ್ರ ಕಲಿತಿದ್ದವೋ ಅದೇ ಕೈಗಳು ಇಂದು ಅಣ್ಣನ ಮಕ್ಕಳ ಸ್ವಾರ್ಥಕ್ಕೆ ಬಲಿಯಾದವು ಎನ್ನುವುದೇ ಈ ನಾಡಿನ ದುರ್ದೈವ. ಪಾಪದ ಕೊಡ ತುಂಬಿದಾಗ ಸತ್ಯ ಹೊರಬರಲೇಬೇಕು. ಕೊಲೆ ಮಾಡಿದ ನಂತರ ಅಜ್ಜಿಯ ಶವವನ್ನ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಶವಕ್ಕೆ ಮೇಕಪ್ ಮಾಡಿ ಏನೂ ಅರಿಯದವರಂತೆ ಗಡಿಬಿಡಿ ಮಾಡುತ್ತಿದ್ದ ಅವರ ನಡವಳಿಕೆ ಗ್ರಾಮಸ್ಥರಲ್ಲಿ ಅನುಮಾನ ಮೂಡಿಸಿತು. ಕೂಡಲೇ ಎಚ್ಚೆತ್ತ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಆ ಬರ್ಬರ ಕೃತ್ಯ ಬಯಲಿಗೆ ಬಂದಿದೆ. ಹಿರಿಯ ಜೀವವೊಂದರ ನಿಸ್ವಾರ್ಥ ಬದುಕು ರಕ್ತದ ಸಂಬಂಧಿಗಳೇ ಎಸಗಿದ ದ್ರೋಹದಿಂದ ಕೊನೆಯಾಗಿದೆ. ಇವತ್ತು ದಾನಜ್ಜಿ ನಮ್ಮೊಂದಿಗಿಲ್ಲದಿರಬಹುದು, ಆದರೆ ಪ್ರಭುಲಿಂಗೇಶ್ವರನ ಗರ್ಭಗುಡಿಯ ಆ ಬೆಳ್ಳಿ ಬಾಗಿಲುಗಳು ಅಜ್ಜಿಯ ಸಾರ್ಥಕ ಬದುಕನ್ನು ಸದಾ ಕಾಲ ಸಾರುತ್ತಿರುತ್ತವೆ. ದಾನ ಮಾಡಿದ್ದ ಆ ಕೈಗಳ ಪುಣ್ಯ ಅವರಿಗೆ ಶಾಂತಿ ನೀಡಲಿ. ಕೃತ್ಯ ಎಸಗಿದ ಪಾಪಿಗಳಿಗೆ ಕಠಿಣ ಶಿಕ್ಷೆಯಾಗಲಿ. ಮನುಷ್ಯ ಸಂಬಂಧಗಳಿಗಿಂತ ಆಸ್ತಿಯೇ ದೊಡ್ಡದಾದ ಈ ಕಾಲದಲ್ಲಿ ಅಜ್ಜಿಯ ನಿಸ್ವಾರ್ಥ ಗುಣ ನಮ್ಮೆಲ್ಲರಿಗೂ ಮಾದರಿಯಾಗಲಿ.